ಒಂದು ಸಮುದಾಯಕ್ಕೆ ಸೀಮಿತವಾಗಿರುವಂತಹ ಯಾರಿಗೂ ಹೆಚ್ಚು ತಿಳಿಯದಂತಹ ಕುಲಗುರುಗಳು ಪೂಜ್ಯರು ಶ್ರೀ ಮಾಧವ ಮಂಗಲ ಪೂಜಾರಿಯರು. ವಿಜಯನಗರ ಸಾಮ್ರಾಜ್ಯದಲ್ಲಿ ವೀರತನವನ್ನು ತೋರಿಸಿದ್ದಕ್ಕೆ ಅವರಿಗೆ ಮೊಗವೀರರು ಎಂದು ಕರೆಯುತ್ತಾರೆ. ಈ ಮೊಗವೀರ ಸಮುದಾಯಕ್ಕೆ ಮಾತ್ರ ಸೀಮಿತವಾಗಿರುವಂತಹ ಕುಲಗುರುಗಳು ಶ್ರೀ ಮಾಧವ ಮಂಗಲ ಪೂಜಾರಿಯರು. ಕ್ಷೇತ್ರ ಬೆಣ್ಣೆಕುದುರು. ಇಲ್ಲಿ ತಪಸ್ಸನ್ನು ಗೈಯುತ್ತಾ ಅನುಷ್ಠಾನವನ್ನು ಮಾಡುತ್ತಾ ತನ್ನಲ್ಲಿ ಆಗಮಿಸಿದ ಭಕ್ತರಿಗೆ ಅನುಗ್ರಹವನ್ನು ನೀಡುತ್ತಾ ಅಲ್ಲಿಯೇ ಮಹಾ ಸಮಾಧಿಯನ್ನು ಹೊಂದಿದವರು ಪೂಜ್ಯರು ಶ್ರೀ ಮಾಧವ ಮಂಗಲ ಪೂಜಾರಿ. ಇವರ ಮುಂಚೆ 9 ಗುರುಗಳು ಮೊಗವೀರ ಸಮಾಜಕ್ಕೆ ಆಗಿ ಹೋಗಿದ್ದಾರೆ. ಇವರು ಜಾತಿ ಮತ ಭೇದವಿಲ್ಲದೆ ಶ್ರೀ ಕ್ಷೇತ್ರ ಬೆಣ್ಣೆಕುದುರು ಜಾತ್ರೆಗೆ ಎಲ್ಲರನ್ನೂ ಆಹ್ವಾನಿಸುತ್ತಿದ್ದರು. ಎಲ್ಲಾ ಜಾತಿಯವರು ಇಲ್ಲಿ ಜಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಿದ್ದರು. ಅಷ್ಟೇ ಅಲ್ಲದೆ ದೂರ ದೂರದ ಊರುಗಳಿಂದ ಇವರ ಬಗ್ಗೆ ಗೊತ್ತಾಗಿ, ಇವರ ತಪಶಕ್ತಿಯ ಬಗ್ಗೆ ಗೊತ್ತಾಗಿ ಅನುಗ್ರಹಕ್ಕಾಗಿ ಇವರ ಕಡೆ ಆಗಮಿಸುತ್ತಿದ್ರು. ಇವರ ಅನುಗ್ರಹವನ್ನು ಪಡೆಯುತ್ತಿದ್ರು. ಅವರು ಮಹಾನ್ ಸಾಧಕರು. ಅವರು ತುಂಬಾ ತಪಸ್ಸನ್ನು ಗೈದವರು. ಅವರು ಮೊಗವೀರ ಸಮಾಜಕ್ಕೆ ಕುಲಗುರುಗಳಾಗಿ 1905ರಲ್ಲಿ ನಿಯುಕ್ತರಾದರು. 1966ರಲ್ಲಿ ತಾನು ಮಹಾ ಸಮಾಧಿಯನ್ನು ಪಡೆದುಕೊಂಡರು. ಇವರು ಶ್ರೀ ಕ್ಷೇತ್ರ ಬೆಣ್ಣೆಕುದುರುವಿನಲ್ಲಿ ದೇವಿಯ ಆರಾಧನೆಯನ್ನು ಮಾಡುತ್ತಾ ತಪಸ್ಸನ್ನು ಮಾಡುತ್ತಾ ಅನುಷ್ಠಾನವನ್ನು ಮಾಡುತ್ತಾ ಇಂಥ ಶ್ರೇಷ್ಠ ಸಾಧಕರು ನಡೆದಾಡಿದ ಈ ಭೂಮಿ ತುಂಬಾ ಪವಿತ್ರವಾಗಿದೆ. ನಮಸ್ಕಾರ.